ಇನ್ನು ದೆಹಲಿ ವಿಧಾನಸಭಾ ಚುನಾವಣೆಗೆ ನಿನ್ನೆಯಷ್ಟೇ ಮುಹೂರ್ತ ಫಿಕ್ಸ್ ಆಗಿದೆ. ಇದರ ಬೆನ್ನಲ್ಲೇ ಆಮ್ ಆದ್ಮಿ ಹಾಗೆ ಬಿಜೆಪಿ ನಡುವೆ ರಾಜಕೀಯ ಕದನ ಕೂಡ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ನಿವಾಸ ಅಂತಂದ್ರೆ ಶೀಶ್ ಮಹಲ್ ಈಗ ಬಿಜೆಪಿಗೆ ಚುನಾವಣಾ ಅಸ್ತ್ರ ಆಗಿ ಪರಿವರ್ತನೆಯಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ತಾರಕಕ್ಕೇರಿದ ಶೀಶ್ ಮಹಲ್ ಕಾಳಗ. ದೆಹಲಿ ಚುನಾವಣಾ ವಸ್ತುವಾದ ಸಿಎಂ ನಿವಾಸ ಶೀಶ್ ಮಹಲ್. ದೆಹಲಿ ಸಿಎಂ ಅಧಿಕೃತ ನಿವಾಸ ಶೀಶ್ ಮಹಲ್ ಈಗ ದೆಹಲಿಯ ಚುನಾವಣಾ ಕದನದ ಕೇಂದ್ರ ಬಿಂದುವಾಗಿದೆ. ಆಮ್ ಆದ್ಮಿ ಸರ್ಕಾರ ಜನರ ತೆರಿಗೆ ಹಣದಿಂದ ಐಷಾರಾಮಿ ಮನೆ ಕಟ್ಟಿದೆ. ಸಿಎಂ ನಿವಾಸದಲ್ಲಿ ಸ್ವಿಮ್ಮಿಂಗ್ ಪೂಲ್, ಬಾರ್, ಚಿನ್ನದ ಟಾಯ್ಲೆಟ್, ಕಮೋಡ್ ನಿರ್ಮಿಸಲಾಗಿದೆ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ವಿಡಿಯೋ ಹರಿಬಿಟ್ಟಿತ್ತು. ಇವತ್ತು ಆಪ್ ನಾಯಕರು ಸತ್ಯ ಶೋಧನೆಗೆ ಮುಂದಾಗ್ತಿದ್ದಂತೆ ಖಾಕಿ ಅಗ್ನಿ ಪರೀಕ್ಷೆ ಒಡ್ಡಿತ್ತು. ಬಿಜೆಪಿ ಆರೋಪಗಳಿಂದ ಕೆರಳಿರುವ ಆಪ್ ನಾಯಕರು ಇವತ್ತು ಮಾಧ್ಯಮಗಳ ಜೊತೆ ಸಿಎಂ ಮನೆಯಲ್ಲಿ ಹೈಫೈ ಸೌಲಭ್ಯಗಳು ಇವೆಯೋ ಇಲ್ವೋ ನೋಡೋಣ ಅಂತ ಮುಖ್ಯಮಂತ್ರಿ ಮನೆಗೆ ನುಗ್ಗಲು ಯತ್ನಿಸಿತು. ಆದರೆ ಸಚಿವ ಸೌರವ್ ಭಾರದ್ವಾಜ್, ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ರನ್ನ ಪೊಲೀಸರು ಗೇಟ್ನಲ್ಲೇ ತಡೆದು ನಿಲ್ಲಿಸಿದರು. 3 ಲೇಯರ್ ಬ್ಯಾರಿಕೇಡ್ ಹಾಕಿ ಸಿಎಂ ನಿವಾಸದ ಒಳಗೆ ಹೋಗಲು ಬಿಡದೆ ತಡೆದರು. ಈ ವೇಳೆ ಆಪ್ ನಾಯಕರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಆಜ್ಞೆಯಂತೆ ಪೊಲೀಸರು ವರ್ತಿಸುತ್ತಿದ್ದಾರೆ ಅಂತ ಕಿಡಿಕಾರಿತು. ಶೀಶ್ ಮಹಲ್ ಐಷಾರಾಮಿ ಬಂಗಲೆ ಅಲ್ಲ, ಸರ್ಕಾರಿ ಕಟ್ಟಡ. ತಾಕತ್ತಿದ್ರೆ ಮೋದಿ ಮನೆಯ ವಿಡಿಯೋ ಬಿಡಿ, ಆಪ್ ಸವಾಲು. ಸಿಎಂ ನಿವಾಸಕ್ಕೆ ಬೆಳೆದ ಕಾರಣ ಎಎಪಿ ನಾಯಕರು ಪ್ರಧಾನಿ ನಿವಾಸ ಇರುವ ಲೋಕ ಕಲ್ಯಾಣ ಮಾರ್ಗದ ಕಡೆ ಹೆಜ್ಜೆ ಹಾಕ್ತಿದ್ದಂತೆ ಪೊಲೀಸರು ತಡೆದರು. ಸಿಎಂ ನಿವಾಸ ಕೇವಲ 33 ಕೋಟಿ ವೆಚ್ಚದಲ್ಲಿ ಕಟ್ಟಲಾಗಿದೆ. ಆದ್ರೆ ಪ್ರಧಾನಿ ನಿವಾಸವನ್ನ 2,700 ಕೋಟಿ ವೆಚ್ಚದಲ್ಲಿ ಕಟ್ಟಲಾಗಿದೆ. ತಾಕತ್ತಿದ್ರೆ ಪ್ರಧಾನಿ ನಿವಾಸದ ವಿಡಿಯೋ ರಿಲೀಸ್ ಮಾಡಿ, ಯಾರ ಮನೆ ಹೇಗಿದೆ ಗೊತ್ತಾಗ್ಲಿ ಅಂತ ಸಚಿವ ಸೌರವ್ ಭಾರದ್ವಾಜ್ ಸವಾಲ್ ಹಾಕಿದ್ರು. 33 करोड़ रुपए का मुख्यमंत्री आवास बना। चलिए, आपकी बात ऊपर की हमने। ये भी कहा जा रहा है कि 2700 करोड़ रुपए में प्रधानमंत्री आवास बन रहा है। 2700 करोड़ रुपए में। ಅದೇನೇ ಇರಲಿ, ದೆಹಲಿ ಚುನಾವಣಾ ಕಣ ಶೀಶ್ ಮಹಲ್ ವಿಚಾರವಾಗಿ ರಂಗೇರಿರೋದಂತೂ ಸತ್ಯ. ಹರೀಶ್, ಟಿವಿ9, ನವದೆಹಲಿ.